ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಪ್ರಿಯಾಂಕಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ್ಯಾವ ಆ್ಯಕ್ಟಿವಿಟೀಸ್ ಮಾಡಿಸ್ತೀನಿ ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗೋಕ್ಕೆ ಮತ್ತು ಫೋಕಸ್ಗೆ ಮತ್ತು ಹೈಪರ್ ಆ್ಯಕ್ಟಿವಿಟಿ ಕಡಿಮೆ ಮಾಡೋಕ್ಕೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಈ ರಿಫ್ಲೆಕ್ಸಸ್ ಬಗ್ಗೆ ನಾನು ಕಾರಣಾಂತರಗಳಿಂದ ಶೂಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಎಡಿಟಿಂಗ್ ಇನ್ನೂ ಆಗಿಲ್ಲ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನು ಉಳಿದಿರೋ ರಿಫ್ಲೆಕ್ಸಸ್ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ. ಈ ಆ್ಯಕ್ಟಿವಿಟಿಯಲ್ಲಿ ಸ್ಟೂಲಿಂದ ಸ್ಟೂಲ್ಗೆ ಜಂಪ್ ಮಾಡ್ಕೊಂಡು ಹೋಗಿ ರಿಂಗ್ಸ್ ಹಾಕಕ್ಕೆ ಹೇಳಿದ್ದೀನಿ. ಸ್ಟೂಲ್ ಎಷ್ಟು ದೂರದಲ್ಲಿದೆ ಅಂತ ನೋಡಿಕೊಂಡು ಡಿಸ್ಟೆನ್ಸ್ನ ಜಡ್ಜ್ ಮಾಡಿ ಜಂಪ್ ಮಾಡಬೇಕು. ಮತ್ತು ಸ್ಟೂಲಿಂದ ಕೆಳಗಡೆ ಬೀಳದೆ ಇರೋ ಹಾಗೆ ಕೂಡ ಬ್ಯಾಲೆನ್ಸ್ ಮಾಡಿಕೊಂಡು ಜಂಪ್ ಮಾಡಬೇಕಾಗತ್ತೆ. ಇದರಿಂದ ಅಟೆನ್ಷನ್ ಸ್ಪ್ಯಾನ್ ಇನ್ಕ್ರೀಸ್ ಆಗುತ್ತೆ ಮತ್ತು ಫೋಕಸ್ ಕೂಡ. ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ಇನ್ ಆ್ಯಂಡ್ ಔಟು. ಇದು ನಾರ್ಮಲಾಗಿ ಸ್ಕೂಲಲ್ಲಿ ಮಕ್ಕಳಿಗೆ ಆಟ ಆಡಿಸ್ತಾರೆ. ಇದರಲ್ಲಿ ಕೂಡ ಅಟೆನ್ಷನ್ ಸ್ಪ್ಯಾನ್ ಮತ್ತು ಫೋಕಸ್ ಇನ್ಕ್ರೀಸ್ ಆಗುತ್ತೆ. ಔಟ್, ಇನ್, ಔಟ್, ಇನ್, ಇನ್, ಔಟ್, out, in, 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 out, 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 very good, in. ಈ ಆ್ಯಕ್ಟಿವಿಟಿಯಲ್ಲಿ ನೀವು ಕಮ್ಯಾಂಡ್ ಫಾಲೋಯಿಂಗು ಮತ್ತು ಈ ಲಿಸ್ನಿಂಗ್ ಸ್ಕಿಲ್ಸ್ ಕೂಡ ಇಂಪ್ರೂವ್ ಮಾಡ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ ಸೈಡ್ ಕ್ರಾಲಿಂಗು. ಇದರಲ್ಲಿ ಕಿಚನಲ್ಲಿ ಸಿಗೋ ಜಾರ್ಸ್ನ ಯೂಸ್ ಮಾಡಿ ಅಥವಾ ಬಾಟಲ್ಗಳನ್ನ ಯೂಸ್ ಮಾಡಿ ನಾನು ಈ ಥರ ಲೈನಿಗೆ ಹಾಕಿದ್ದೀನಿ. ಅವನಿಗೆ ಸೈಡ್ ಕ್ರಾಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಇದು ಸಿಮಿಲರ್ ಟು ವೀಲ್ ಬ್ಯಾರೋ ವಾಕ್ ಅಥವಾ ಆ್ಯನಿಮಲ್ ವಾಕು. ಇದರಲ್ಲಿ ಅವನು ಫೋಕಸಿಂದ ಮಾಡೋದ್ರಿಂದ ಆ ಜಾರ್ಸು ಬೀಳದೇ ಇರೋಂಗೆ ಕ್ರಾಸ್ ಮಾಡಿ ಕ್ರಾಲ್ ಮಾಡಬೇಕಾಗತ್ತೆ. ನಿಮ್ಮ ಮಗುಗೆ ಹ್ಯಾಂಡ್ ಫ್ಲ್ಯಾಪಿಂಗ್ ಇದೆ ಅಥವಾ ಹೈಪರ್ ಆ್ಯಕ್ಟಿವಿಟಿ ಇದೆ ಅಂದರೆ ಈ ಆ್ಯಕ್ಟಿವಿಟಿ ಮಾಡಿಸೋದ್ರಿಂದ ಅವ್ರದ್ದು ಹೈಪರ್ ಆ್ಯಕ್ಟಿವಿಟಿ ಮತ್ತು ಹ್ಯಾಂಡ್ ಫ್ಲ್ಯಾಪಿಂಗ್ ಕಡಿಮೆ ಆಗುತ್ತೆ. ಇದೇ ಆ್ಯಕ್ಟಿವಿಟಿಯಲ್ಲಿ ನಾನು ಸ್ವಲ್ಪ ವೇರಿಯೇಷನ್ ತಂದು ಮುಂದಕ್ಕೂ ಕೂಡ ಅದೇ ಮೌಂಟನ್ ಪೋಸ್ ಮೇಂಟೈನ್ ಮಾಡಿಕೊಂಡು ಕ್ರಾಲಿಂಗ್ ಮಾಡೋಕ್ಕೆ ಹೇಳಿದ್ದೀನಿ. ಅದನ್ನು ಇದರಲ್ಲಿ ಮಾಡ್ತಾ ಇದ್ದಾನೆ, ನೀವು ನೋಡಬಹುದು. ಇದನ್ನು ನಾವು ಒಂದು 8ರಿಂದ 10 ಇಟ್ರೇಷನ್ಸ್ ತನಕ ನಾವು ಮಾಡಿಸಬಹುದು. ಅಂದರೆ 8 ಅಥವಾ 10 ಪೆಕ್ಸ್ನ ಇಟ್ಬಿಟ್ಟು ಆಚೆ ಈಚೆ ಮಾಡಲಿಕ್ಕೆ ಹೇಳಬಹುದು. ನಾನು ಮತ್ತೆ ಅದೇ ಜಾರ್ಸ್ನ ಯೂಸ್ ಮಾಡಿಕೊಂಡು ಅವನಿಗೆ ಫ್ರಂಟಿಗೆ ಲೆಗ್ಸ್ನ ಸ್ಪ್ಲಿಟ್ ಮಾಡಿ ಜಂಪ್ ಮಾಡ್ಕೊಂಡು ಹೋಗಿ ಇಡೋಕ್ಕೆ ಹೇಳಿದ್ದೀನಿ. ಇದರಲ್ಲಿ ಫ್ರಂಟ್ ಜಂಪಿಂಗ್ ತೋರಿಸಿರೋ ಹಾಗೆ ನೀವು ಮಕ್ಕಳಿಗೆ ಬ್ಯಾಕ್ ಜಂಪಿಂಗ್ ಕೂಡ ಮಾಡಿಸ್ಬಹುದು. ಇದರಿಂದ ಅವ್ರಿಗೆ ಒಳ್ಳೆ ವೆಸ್ಟಿಬ್ಯುಲರ್ ಇನ್ಪುಟ್ ಸಿಗುತ್ತೆ. ಈ ಆ್ಯಕ್ಟಿವಿಟಿಯಲ್ಲಿ ನಾನು ಬ್ಯಾಟಿಂದ ಬಲೂನ್ನ ಹೊಡೆಯೋಕ್ಕೆ ಹೇಳಿದ್ದೀನಿ. ಇದು ಅಟೆನ್ಷನ್ ಸ್ಪ್ಯಾನ್ ಕೂಡ ಇನ್ಕ್ರೀಸ್ ಮಾಡುತ್ತೆ ಮತ್ತು ಫೋಕಸ್, ಕಾನ್ಸಂಟ್ರೇಷನ್ ಮತ್ತು ವಿಜುವಲ್ ಸ್ಟಿಮ್ಮಿಂಗ್ ಇದ್ದರೆ ಅದಕ್ಕೂ ಕೂಡ ಇದು ಒಳ್ಳೆ ಆ್ಯಕ್ಟಿವಿಟಿ. ಮಗು ಚಿಕ್ಕದಿದೆ ಅನ್ಬೇಕಾದ್ರೆ ನೀವು ಮಗುನ ಕೂರಿಸ್ಬಿಟ್ಟು ಅಥವಾ ಫೀಡಿಂಗ್ ಚೇರಲ್ಲಿ ಹಾಕಿಬಿಟ್ಟು ನೀವು ಬಲೂನ್ನ ಕೈಯಿಂದ ಎಸಿರಿ. ಆಮೇಲೆ ಮಗುಗೆ ಬ್ಯಾಟಿಂದ ಅಥವಾ ಕೈಯಿಂದ ಹೊಡೆಯೋಕ್ಕೆ ಹೇಳಿ. ಮಗು ದೊಡ್ಡದಿದೆ ಅಂತಂದರೆ ನೀವು ಈ ಥರ ಬ್ಯಾಟ್ ಕೊಟ್ಬಿಟ್ಟು ಮೊಬೈಲಾಗಿ ಆ್ಯಕ್ಟಿವಿಟಿನ ಮಾಡಿಸ್ಬಹುದು. ನೆಕ್ಸ್ಟ್ ಆ್ಯಕ್ಟಿವಿಟಿ ಒಂದು ಹ್ಯಾಂಗಿಂಗ್ ಬಾಲ್ನ ತಾಕ್ಬಿಟ್ಟು ನಾನು ಅವನಿಗೆ ಹೊಡೆಯೋಕ್ಕೆ ಹೇಳಿದ್ದೀನಿ. ಇದು ಕೂಡ ವಿಜುವಲ್ ಸ್ಟಿಮ್ಮಿಂಗು, ಅಟೆನ್ಷನ್ನು, ಫೋಕಸ್ಗೆ ಒಂದು 100 ಕೌಂಟ್ಸ್ ತನಕ ಕೂಡ ನೀವು ಮಾಡಬಹುದು. ನಾನು ಕೌಂಟ್ ಮಾಡ್ತಾ ಇದ್ದೀನಿ, ಅವನು ಹೊಡಿತಾ ಇದ್ದಾನೆ. ಇದರಲ್ಲಿ ಅವನು ನನಗೂ ಕೂಡ ಒಳ್ಳೆ ಐ ಕಾಂಟ್ಯಾಕ್ಟ್ ಕೊಡ್ತಾ ಇದ್ದಾನೆ. ಮುಂಚೆ ಈ ಥರ ಐ ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ ಮತ್ತು ಅವನು ಎಂಗೇಜ್ ಆಗ್ತಿರಲಿಲ್ಲ. ಅವನ ಜೊತೆ ವರ್ಕ್ ಮಾಡ್ತಾ ಈಗ ಇದೆಲ್ಲ ಇಂಪ್ರೂವ್ಮೆಂಟ್ಸ್ನ ನಾವು ನೋಡಬಹುದು. ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂತ ಅಂದರೆ ಸ್ವಿಂಗ್ ಮೇಲೆ ಕೂರಿಸ್ಬಿಟ್ಟು ನಾನು ಬಕೆಟ್ಗೆ ಬಾಲ್ ಹಾಕೋಕ್ಕೆ ಹೇಳಿದ್ದೀನಿ. ಸೊ ಅದನ್ನು ಏಮ್ ಮಾಡಿ ಅವನು ಹಾಕ್ತಿದ್ದಾನೆ. ಇದರಲ್ಲಿ ಅವನು ಬಾಲ್ನ ಜಡ್ಜ್ ಮಾಡಿ ಬಕೆಟ್ ಎಷ್ಟು ದೂರದಲ್ಲಿದೆ ಅಂತ ನೋಡಿ ಹಾಕಬೇಕಾಗತ್ತೆ. ಇದು ಕೂಡ ರಿಕ್ವೈರ್ಸ್ ಅ ಲಾಟ್ ಆಫ್ ಅಟೆನ್ಷನ್ ಆ್ಯಂಡ್ ಫೋಕಸ್. ಈ ಆ್ಯಕ್ಟಿವಿಟಿನ ತುಂಬ ಸಣ್ಣ ಮಕ್ಕಳಿದ್ದಾರೆ, ಈಗ ಸಪೋಸ್ 2+ ಇಯರ್ಸ್ ಅಥವಾ 3+ ಇಯರ್ಸ್ ಇದ್ದಾರೆ ಅನ್ಬೇಕಾದ್ರೆ ಬಕೆಟ್ನ ತೀರಾ ಹತ್ತಿರ ಇಟ್ಟು ಮಾಡ್ಸೋಕ್ಕೆ ಶುರು ಮಾಡಿ. ಅಥವಾ ಬಕೆಟ್ ಕೂಡ ದೊಡ್ಡದಾಗಿರಲಿ, ಟಬ್ ಇಡಿ ಬಕೆಟ್ ಬದಲು. ಆಮೇಲೆ ಡಿಸ್ಟೆನ್ಸ್ನ ದೂರ ಮಾಡ್ತಾ ನೀವು ಅವರಿಗೆ ಈ ಆ್ಯಕ್ಟಿವಿಟಿ ಮಾಡೋಕ್ಕೆ ಹೆಲ್ಪ್ ಮಾಡಬಹುದು. ಈ ಎಲ್ಲ ಆ್ಯಕ್ಟಿವಿಟೀಸ್ ಜೊತೆಗೆ ನೀವು ಸೈಕ್ಲಿಂಗ್ ಮಾಡಿಸ್ಬಹುದು ಮತ್ತು ಸ್ಕೇಟಿಂಗ್ ಮತ್ತು ಅವ್ರ ಮೈಂಡ್ನ ಕಾಮಾಗಿಡೋಕ್ಕೆ ನೀವು ಯೋಗ ಕ್ಲಾಸಸ್ಗೆ ಸೇರಿಸಬಹುದು. ಎಲ್ಲದರಲ್ಲೂ 1:1 ಕೇಳಿ ನೋಡಿ. ಅಂದರೆ ಅವರು ನಿಮ್ಮ ಮಗುಗೆ ಇಂಡಿವಿಜುವಲಾಗಿ ಅಟೆನ್ಷನ್ ಕೊಡಲಿ. ಸ್ಟಾರ್ಟಿಂಗಲ್ಲಿ ನೀವು ಒಟ್ಟಿಗೆ ಒಂದು 4 ಮಕ್ಕಳಿಗೆ ಒಟ್ಟಿಗೆ ಹೇಳ್ಕೊಡೋ ಟೀಚರ್ ಹತ್ರ ಹಾಕಿದ್ರೆ ಅವರು ಇವರಿಗೆ ಅಟೆನ್ಷನ್ ಕೊಡೋಕ್ಕೆ ಆಗಲ್ಲ. ಸೊ ಈ ಮಗು ಕಲಿಯದೆ ಹಿಂದೆ ಉಳ್ಕೊಳ್ಳಬಹುದು. ಸ್ವಲ್ಪ ಫೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ನೀವು 1:1 ಅಥವಾ ನೀವು ಮನೆಗೆ ಕರೆಸ್ಕೊಂಡು ಕೂಡ ಅವ್ರಿಗೆ ಕ್ಲಾಸಸ್ನ ನೀವು ಕೊಡಿಸ್ಬಹುದು ಅಥವಾ ನೀವು ಮನೆಯಲ್ಲೇ ಹೇಳ್ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಮಗುಗೆ ಯೋಗ ನಾನೇ ಹೇಳ್ಕೊಡ್ತೀನಿ. ಸೊ ಆ ಥರ ನೀವು ಮನೆಯಲ್ಲೇ ಕೂಡ ಕಲಿಸ್ಬಹುದು.
ಸ್ವಿಮ್ಮಿಂಗ್ ಕ್ಲಾಸಸ್ಗೆ ನೀವೇನಾದ್ರು ಹಾಕಬೇಕು ಅಂತಿದ್ರೆ ಮಗುಗೆ 4 ಅಥವಾ 5 ಇಯರ್ಸ್ ಆಗಿದ್ದರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ಇದು ನನ್ನ ಅಭಿಪ್ರಾಯ. ಯಾಕೆಂದರೆ ಆಟಿಸಮ್ ಮಕ್ಕಳಿಗೆ ವಾಟರ್ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ವಾಟರಲ್ಲಿ ಅವ್ರನ್ನ ಬಿಟ್ಟ ತಕ್ಷಣ ಅವರು ತುಂಬ ಅನ್ಕಂಟ್ರೋಲೆಬಲ್ ಆಗ್ತಾರೆ ಮತ್ತು ಹೈಪರ್ ಆಗ್ತಾರೆ. ನಿಮಗೆ ಅವ್ರನ್ನ ಹಿಡ್ಕೊಳ್ಳೋಕ್ಕೂ ಕಷ್ಟ ಆಗ್ಬೋದು. ಸೊ ಆ ಕಾರಣದಿಂದ ನೀವು ಮಗುಗೆ ಒಂದು 4 ವರ್ಷ ಅಥವಾ 5 ವರ್ಷ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಬಂದಮೇಲೆ ಅವನು ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾನೆ, ನಾವು ಅವ್ರನ್ನ ಕಂಟ್ರೋಲ್ ಮಾಡಬಹುದು ಅಂತ ಅನ್ಸಿದ್ಮೇಲೆ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕೋದು ಒಳ್ಳೆಯದು. ಯೋಗ ಜೊತೆ ನೀವು ಮೆಡಿಟೇಷನ್ ಕೂಡ ಮಾಡಿಸಬಹುದು. ಇದು ಆರವ್ 3 ವರ್ಷ ಇರುವಾಗ ಮಾಡ್ತಾ ಇದ್ದಿದ್ದು ಫ್ರಂಟ್ ಕ್ರಾಲಿಂಗೆ ಸೇಮ್. ಬಟ್ ಇದರಲ್ಲಿ ನಾನು ಟೆಕ್ಸ್ಚರ್ಡ್ ಮ್ಯಾಟ್ಸ್ನ ಇಟ್ಟಿದ್ದೀನಿ ಅವನಿಗೆ ಟ್ಯಾಕ್ಟೈಲ್ ಇನ್ಪುಟ್ ಸಿಗೋಕ್ಕೆ. ಟ್ಯಾಕ್ಟೈಲ್ ಅಂದರೆ ಟಚ್ಚು, ಡಿಫ್ರೆಂಟ್ ಟೆಕ್ಸ್ಚರ್ ಸಿಗೋಕ್ಕೆ. ಅವ್ನ ಕೈಗೆ ಕಾಲಿಗೆ ಡಿಫ್ರೆಂಟ್ ಟೆಕ್ಸ್ಚರ್ಡ್ ಮ್ಯಾಟ್ಸ್ನ ನಾನು ಡಿಮಾರ್ಟಿಂದ ತಂದು ಹಾಕಿಸ್ಬಿಟ್ಟು ಅದರಲ್ಲಿ ನಾನು ಫ್ರಂಟ್ ಕ್ರಾಲಿಂಗ್ ಹೇಳಿದ್ದೀನಿ, ಅದನ್ನೇ ಅವನು ಮಾಡ್ತಾ ಇದ್ದಾನೆ. ಸೊ ನಾನೀಗ ಏನೇನು ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ ಅದು ಒಂದೇ ಸತಿಗೆ ತೆಗೆದುಬಿಟ್ಟು ಹಾಕಿರೋದಲ್ಲ. ಆಲ್ಮೋಸ್ಟ್ ಎಲ್ಲನೂ ರೀಸೆಂಟ್ದೆ. ಇದೊಂದು ಮಾತ್ರ ಸ್ವಲ್ಪ ಹಳೆ ವಿಡಿಯೋ, ಅಂದರೆ ಆರವ್ 3 ವರ್ಷ ಇರುವಾಗ ಮಾಡಿರೋದು. ಬಟ್ ಇದರಲ್ಲಿ ಟ್ಯಾಕ್ಟೈಲ್ ಇನ್ಪುಟ್ ಸಿಗುತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ. ನೆಕ್ಸ್ಟ್ ಆ್ಯಕ್ಟಿವಿಟಿಯಲ್ಲಿ ನಾನು ಆರವ್ಗೆ ಅಟೆನ್ಷನ್ ಸ್ಪ್ಯಾನ್ನ ಇನ್ಕ್ರೀಸ್ ಮಾಡೋಕ್ಕೆ ಪಾಮ್ಸ್ನ ಯೂಸ್ ಮಾಡಿಕೊಂಡು ಈ ಆ್ಯಕ್ಟಿವಿಟಿನ ಮಾಡಿಸ್ತಾ ಇದ್ದೀನಿ. ಅದು ಬಟ್ಟೆ ಕ್ಲಿಪ್ ಅವ್ನು ಇಟ್ಕೊಂಡಿರೋದು ಕೈಯಲ್ಲಿ, ಅದನ್ನು ಯೂಸ್ ಮಾಡಿ ಫಸ್ಟ್ ಎಲ್ಲ ಪರ್ಪಲ್ ಕಲರ್ದು ಎತ್ತಾಕು ಅಂತ ಹೇಳಿದೆ. ಅದ್ರ ಜೊತೆ ಆಲ್ರೆಡಿ ನಾನು ವೈಟ್ ಕಲರ್ ಪಾಮ್ಸ್ನ ಮಿಕ್ಸ್ ಮಾಡಿದ್ದೆ. ಸೊ ಅವನು ಫೋಕಸ್ ಮಾಡಿಕೊಂಡು ಪರ್ಪಲ್ ಕಲರ್ದು ಮಾತ್ರ ಎತ್ತಿ ಹಾಕ್ತಾ. ನೆಕ್ಸ್ಟ್ ಅವನಿಗೆ ನಾನೀಗ ವೈಟ್ ಕಲರ್ನ ಎತ್ತಾಕು ಅಂತ ಹೇಳ್ತಾ ಇದ್ದೀನಿ, ಅದನ್ನೇ ಅವನು ಮಾಡ್ತಾ ಇದ್ದಾನೆ. ಈ ಕ್ಲಿಪ್ಪಿಂಗಲ್ಲಿ ನಾನು ಆರವ್ಗೆ ಸ್ಕೂಲ್ ಹೋಮ್ವರ್ಕ್ನ ಮಾಡಿಸ್ತಾ ಇದ್ದೀನಿ. 1 to 10 ಬರೆಯೋಕ್ಕೆ ಹೇಳಿದ್ದಾರೆ. ಸೊ ಅದನ್ನು ಅವನು ಬರಿತಾ ಇದ್ದಾನೆ. ಮುಂಚೆ ಎಲ್ಲ ನಾನು ಅವನ ಮುಂದೆ ಕುತ್ಕೊಂಡು ಬರೆಸ್ಬೇಕಾಗ್ತಿತ್ತು, 1 ಆದಮೇಲೇನು 2 ಆದಮೇಲೇನು ಅಂತ. ಈಗ ಅವನೇ ಬರ್ಕೊಂಡು ಹೋಗ್ತಾನೆ. ಅವನಿಗೀಗ ನಂಬರ್ಸ್ ಆಲ್ಮೋಸ್ಟ್ 50-60 ತನಕನೂ ಬರೀತಾನೆ. ನಾನು ಡಿಕ್ಟೇಷನ್ ಕೊಟ್ಟರೂ ಕೂಡ ಬರೀತಾನೆ. ಕೆಲವೊಂದು ಸರಿ ತಪ್ಪು ಮಾಡ್ತಾನೆ, ಇಲ್ಲ ಅಂತಲ್ಲ. 23 ಹೇಳಿದ್ರೆ 33 ಬರೆದಿರ್ತಾನೆ. ಬಟ್ ನಾನು ಅವ್ನ ಮುಂದೆ ಕುತ್ಕೊಂಡು ಹೋಮ್ವರ್ಕ್ ಮಾಡಿಸುವಂತಹ ಅವಶ್ಯಕತೆ ಇವಾಗ ಅಷ್ಟೊಂದು ಇಲ್ಲ. ಅವನಿಗೆ ಹೇಳಿದ್ರೆ ಅವ್ನು ಬರಿತಾ ಇರ್ತಾನೆ, ನಾನು ಬೇರೆ ಕೆಲಸನೂ ನಾನು ಮಾಡ್ಕೋಬಹುದು. ಈ ಕ್ಲಿಪ್ಪಿಂಗಲ್ಲಿ ಆರವ್ಗೆ ನಾನು ಆಲ್ಫಾಬೆಟ್ಸ್ನ ಬರೆಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ನಾನು ಅವನಿಗೆ ಬರೆಸಿದ್ದು ಪ್ಲೇನ್ ಬುಕ್ಕಲ್ಲಿ, ಅದಾದಮೇಲೆ ಸ್ಕ್ವೇರ್ ಲೈನ್ ಬುಕ್ಕಲ್ಲಿ. ಸ್ಕ್ವೇರ್ ಲೈನ್ ಬುಕ್ ಅಂತ ಅಂದರೆ ನಾನು ಮ್ಯಾಥ್ಸ್ ಬರೆಸ್ತಾ ಇದ್ನಲ್ಲ, ಸ್ಕ್ವೇರ್ಸ್ ಹಾಕ್ಬಿಟ್ಟು ಅದ್ರ ಒಳಗಡೆ ನಾನು ಬರ್ಸೋಕ್ಕೆ ಅಭ್ಯಾಸ ಮಾಡಿಸ್ದೆ. ಆರವ್ಗೆ ಐಡೆಂಟಿಫಿಕೇಷನ್ ಅಂತ ಅಂದರೆ ಸ್ಮಾಲ್ ಲೆಟರ್ಸು ಗೊತ್ತಿದೆ, ಬಿಗ್ ಲೆಟರ್ಸು ಗೊತ್ತಿದೆ. ಬಿಗ್ ಲೆಟರ್ಸ್ನ ನೀಟಾಗಿ 4 ಲೈನ್ ಬುಕ್ಕಲ್ಲಿ ಬರೀತಾನೆ. ಸ್ಮಾಲ್ ಲೆಟರ್ಸಲ್ಲಿ ಇನ್ನೂ ಸ್ವಲ್ಪ ಅದು ಸ್ಮಾಲಾಗಿ ಬರೆಯಬೇಕಾಗಿರೋದ್ರಿಂದ ಸ್ವಲ್ಪ ಇನ್ನೂ ಅವನಿಗೆ ಪ್ರಾಕ್ಟೀಸ್ದು ಅವಶ್ಯಕತೆ ಇದೆ. ಆಡ್ ಒನ್ ಔಟ್ ಮಾಡ್ತಾನೆ, ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾನೆ, ಮತ್ತು ಕೌಂಟಿಂಗ್ ಆ್ಯಂಡ್ ರೈಟಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಅದನ್ನು ಕೂಡ ಮಾಡ್ತಾನೆ. ಮತ್ತು ಈಗ ನಾನು ಅವನಿಗೆ ಸ್ಟಾರ್ಟಿಂಗ್ ಲೆಟರ್, ಈಗ ಒಂದು ಆಬ್ಜೆಕ್ಟ್ ನೋಡಿದ್ರೆ ಸ್ಟಾರ್ಟಿಂಗ್ ಲೆಟರ್ ಮತ್ತು ಮಿಸ್ಸಿಂಗ್ ಲೆಟರ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ನಮ್ಮ ಮಗು ಇಂಪ್ರೂವ್ ಆಗೋದು ನಮ್ಮ ಕೈಯಲ್ಲೇ ಇರುತ್ತೆ. ನಾವು ಥೆರಪಿ ಕ್ಲಾಸಸ್ಗೆ ಕಳಿಸ್ತಾ ಇದ್ದೀವಿ ಅಂದ ತಕ್ಷಣ ಥೆರಪಿಸ್ಟ್ ಅವ್ರಿಗೆ ಸಿಗೋ 45 ಮಿನಿಟ್ಸಲ್ಲಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ತರೋದು ತುಂಬಾ ಕಷ್ಟ. ಸೊ ಪೇರೆಂಟ್ಸ್ ಆಗಿ ನಾವು ಕೂಡ ಈಕ್ವಲ್ ಆಗಿ ಎಫರ್ಟ್ ಹಾಕಬೇಕಾಗತ್ತೆ. ಮನೇಲಿ ಥೆರಪಿಸ್ಟ್ ಮಾಡಿಸಿರೋದು 1:4 ಟೈಮ್ಸ್ ನಾವು ಮಾಡಿಸ್ಬೇಕಾಗತ್ತೆ. ಆಗ ಈ ಥರ ಇಂಪ್ರೂವ್ಮೆಂಟ್ಸ್ನ ನಾವು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಅಥವಾ ಇದರಿಂದ ಯೂಸ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಎಪಿಸೋಡಲ್ಲಿ ನಾವು ವಾಪಸ್ ರಿಫ್ಲೆಕ್ಸಸ್ ಬಗ್ಗೆ ಮಾತಾಡ್ತಾ ಸಿಗೋಣ. ನಮಸ್ಕಾರ, ಟೇಕ್ ಕೇರ್, ಬಾಯ್.